ಎಲ್ರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಲೈವ್ ಕುಕ್ಕಿಂಗ್ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ. ಇದು ವಿಶ್ವದ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಫಾರ್ ಲೈವ್ ಕುಕ್ಕಿಂಗ್. ಸೊ ಎಲ್ಲ ಹೋಮ್ ಶೆಫ್ಸು ಎಲ್ಲರೂ ನಮ್ಮ ಇಷ್ಟವಾದಂತಹ ರೆಸಿಪೀಸ್ನ ಹಾಗೂ ನಾವು ಟ್ರೈ ಮಾಡಿ ಪರ್ಫೆಕ್ಟಾಗಿ ಬಂದಿರೋಂಥ ರೆಸಿಪೀಸ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾನು ಆ್ಯಸ್ ಯೂಶ್ವಲ್ ಈವ್ನಿಂಗ್ ಸ್ನ್ಯಾಕ್ನ ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾರ್ಮಲ್ ಕುಕಿಂಗ್ ಎಲ್ಲರೂ ಮಾಡ್ತಿರ್ತೀರಾ, ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ದೊಡ್ಡ ತಲೆನೋವು ಇರುತ್ತೆ. ಸೊ ಅದೊಂದು ಈಸಿ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಹಮಸ್ ವಿತ್ ವೀಟ್ ಚಿಪ್ಸ್ ಅಂತ ತೋರಿಸ್ತಾ ಇದ್ದೀನಿ. ಹಮಸ್ ಬಂದು ಇದೊಂದು ಮೆಡಿಟರೇನಿಯನ್ ಡಿಶ್. ಇದು ಬಂದು ಕಾಬೂಲಿ ಚನಾ ಹಾಗೂ ಕೆಲವು ಸ್ಪೈಸಸ್ ಎಲ್ಲ ಹಾಕಿ ಮಾಡೋದು. ಇದು ಒಂಥರ ಡಿಪ್ ಥರ ಇರುತ್ತೆ. ಇದಕ್ಕೆ ವೀಟ್ ಚಿಪ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನಾನು ಫಸ್ಟ್ ತೋರಿಸ್ತೀನಿ. ಇವತ್ತು ಮಾಡ್ತಾ ಇದ್ದೀನಿ ನಾನು ಹಮಸ್ ವಿತ್ ವೀಟ್ ಚಿಪ್ಸ್. ನೋಡೋಣ ಅಮೂಲ್ ಪ್ರಾಡಕ್ಟ್ಸ್ ಹಾಗೂ ಅದಕ್ಕೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ವೀಟ್ ಚಿಪ್ಸ್ ಅನ್ನೋದು ಒಂದು ಲವಾಶ್ ಅಂತ ಮಾಡ್ತಾರೆ. ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ವೀಟ್ ಚಿಪ್ಸ್ ಅಂತ ತೋರಿಸ್ತಾ ಇದ್ದೀನಿ. ಇದು ಲವಾಶ್ ಅಂತ ಹೇಳ್ತಾರೆ. ಇದು ಒಂಥರ ಚಿಪ್ಸ್ ಇದ್ದಂಗೆ, ಬೇಕ್ಡ್ ಚಿಪ್ಸ್. ಇದು ಯಾವುದೇ ರೀತಿಯಾದಂಥ ತುಂಬ ಜಂಕ್ ಅಂತೂ ಅಲ್ಲ, ಬಟ್ ಇಟ್ ಇಸ್ ಅ ಸ್ನ್ಯಾಕ್. ಸೊ ಇಟ್ಸ್ ವೆರಿ ಹೆಲ್ತಿ. ಆ್ಯಂಡ್ ಇದಕ್ಕೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಇದಕ್ಕೆ ಫಸ್ಟು ಅಮೂಲ್ ಆರ್ಗ್ಯಾನಿಕ್ ಆಟ ಬೇಕಾಗುತ್ತೆ, 1 ಕಪ್. ಸ್ವಲ್ಪ ಎಳ್ಳು, ಕಲೋಂಜಿ ಅಂತಾರೆ, ನೈಜೆಲ್ಲಾ ಸೀಡ್ಸ್ ಅಂತಾರೆ ಇದನ್ನ. ಕಲೋಂಜಿ ಅಂತಂದ್ರೆ ಕರಿ ಜೀರಿಗೆ, ಒಬ್ಬೊಬ್ರು ಒಂಥರ ಹೇಳ್ತಾರೆ. ಕಲೋಂಜಿ ಅಂತ ಹಿಂದಿಲಿ ಹೇಳ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚಿಲ್ಲಿ ಫ್ಲೇಕ್ಸ್ ಹಾಗೂ ಸ್ವಲ್ಪ ಅಮೂಲ್ ಬಟರ್ ಹಾಕ್ತಾ ಇದ್ದೀನಿ. ಇದಿಷ್ಟು ಇದು ವೀಟ್ ಚಿಪ್ಸ್ಗೆ ಬೇಕಾಗುತ್ತೆ. ಫಸ್ಟ್ ನಾನು ವೀಟ್ ಚಿಪ್ಸ್ ಮಾಡೋದು ತೋರಿಸ್ತೀನಿ. ಇದನ್ನ ಬೇಕಿಂಗ್ ಇಟ್ಬಿಟ್ಟು ನೆಕ್ಸ್ಟ್ ನಾನು ಹಮಸ್ ಮಾಡೋದು ತೋರಿಸ್ತೀನಿ. ಸೊ ಇದು ವೀಟ್ ಚಿಪ್ಸ್ಗೆ ಬೇಕಾಗಿರೋಂಥದ್ದು. ನೆಕ್ಸ್ಟ್ ಇದು ಹಮಸ್ಗೆ ಬಂದು ಅಮೂಲ್ ಆರ್ಗ್ಯಾನಿಕ್ ಕಾಬೂಲಿ ಚನಾ. ಇದು ರಾತ್ರಿನ ನೆನೆಸಿ ಬೇಯಿಸಿಟ್ಕೊಂಡಿರ್ಬೇಕು. ಹಾಗೂ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಎಳ್ಳು ಮಿಕ್ಸಿ ಮಾಡಿ ಇದು ಮಾಡೋದು. ಇದ್ರದ್ದು ಒಂದು ಫ್ಲೇವರೇ ಮೇನು ಎಳ್ಳಿಂದ ಬರೋಂಥದ್ದು. ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು 7-8 ಎಸಳು ಬೆಳ್ಳುಳ್ಳಿ, ಮೇಲೆ ಒಂದು ಸ್ವಲ್ಪ ಉದುರ್ಸಕ್ಕೆ ಕೆಂಪು ಖಾರದ ಪುಡಿ, ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೂ ಒಂದು 4-5 ಕಾಳಷ್ಟು ಕಾಬೂಲಿ ಚನಾ, ನಿಂಬೆ ರಸ, ಹಾಗೂ ಇದಕ್ಕೆ ಆಲಿವ್ ಆಯಿಲ್. ಇದು ಆಲಿವ್ ಆಯಿಲ್ ಒಂದು ಫ್ಲೇವರ್ ಕೊಡುತ್ತೆ, ಇದಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಇವನ್ ಜಿಂಜರ್ ಪೌಡರ್ ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ವೀಟ್ ಚಿಪ್ಸಿಗೆ. ಸೊ ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್, ಅಮೂಲ್ ಆರ್ಗ್ಯಾನಿಕ್ ಕಾಬೂಲಿ ಚನಾ ಆಟ ಹಾಗೂ ಅಮೂಲ್ ಬಟರ್ನ ಯೂಸ್ ಮಾಡ್ತೀನಿ ಇವತ್ತು. ಸೊ ಫಸ್ಟ್ಗೆ ನಾನು ಚಿಪ್ಸ್ ಮಾಡೋದು ಹೇಳ್ಕೊಡ್ತೀನಿ. ಸೊ 1 ಕಪ್ ಅಷ್ಟು ಅಮೂಲ್ ಆರ್ಗ್ಯಾನಿಕ್ ಆಟ ತಗೋತಾ ಇದ್ದೀನಿ. ಸೊ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ಇಟ್ ಇಸ್ ಪೆಸ್ಟಿಸೈಡ್ಸ್ ಫ್ರೀ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಸೊ ಬೆಣ್ಣೆ ಏನಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಆಮೇಲೆ ಬೆಣ್ಣೆ ಹಾಕಿದ್ರೆ ಅಂತೂ ಎಲ್ಲಾನು ಟೇಸ್ಟಿಯಾಗೇ ಇರುತ್ತೆ. ಸೊ ಫಸ್ಟ್ ಚಿಪ್ಸಿಗೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ಮತ್ತೆ ಹೇಳ್ತೀನಿ. ಸೊ ಎಲ್ಲರೂ ಲೇಟಾಗಿ ಜಾಯ್ನ್ ಆದವರಿಗೆ ಇದೊಂದು ರೀಕ್ಯಾಪ್ ಅನ್ಕೊಳ್ಳಿ. ಅಮೂಲ್ ಆರ್ಗ್ಯಾನಿಕ್ ಗೋಧಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಉಪ್ಪು ಹಾಗೂ ಬಟರ್ ಹಾಕಿ ಒಂದು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ ನಾನಿವತ್ತು ಹಮಸ್ ಹಾಗೂ ವೀಟ್ ಚಿಪ್ಸ್ ನ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅ ಈವ್ನಿಂಗ್ ಸ್ನ್ಯಾಕ್. ಅಂಡ್ ಸ್ನ್ಯಾಕ್ ಅಂದ ತಕ್ಷಣ ಜಂಕ್ ಅಂತೂ ಅಲ್ಲ, ಇಟ್ಸ್ ಮೇಡ್ ಇನ್ ಅ ವೆರಿ ಹೆಲ್ದಿ ವೇ. ಸೊ ಬೇಕ್ಡ್ ಚಿಪ್ಸ್ ಇದು. ಸೊ ಅದೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ತುಂಬಾ ಮೆತ್ತಗೆ ಕಲಿಸ್ಕೋಬಾರ್ದು, ಸ್ವಲ್ಪ ಅಷ್ಟೇ. ಸೊ
ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಬೇಕಾದಷ್ಟು ರೆಸಿಪೀಸ್ನ ತೋರಿಸಿದ್ದೀನಿ. ಎಲ್ಲರೂ ಟ್ರೈ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ್ಮೇಲೆ ಇದೊಂದು ಅಡಿಷನ್ ಆಯ್ತು ಲಿಸ್ಟಿಗೆ. ಸೊ ಏನಂದ್ರೆ ಈಗೆಲ್ಲ ಮಕ್ಕಳು ತುಂಬಾ ಹೊಸ ಹೊಸ ಐಟಮ್ಸ್ ಬೇಕು ಅಂತಾರೆ, ನೀವು ವೆರೈಟೀಸ್ ಮಾಡ್ಕೊಡಮ್ಮ ಅಂತಾರೆ. ಸೊ ಇದು ನೀವು ಸುಲಭವಾಗಿ ಮನೆಯಲ್ಲಿ ಇರೋಂಥ ಐಟಮ್ಸ್. ಇದು ನಾನು ಹೆಚ್ಚಾಗೇನು ಜಂಕ್ ಯೂಸ್ ಮಾಡಿಲ್ಲ ಇದರಲ್ಲಿ, ನಾನು ಹೇಳ್ದಂಗೆ. ಸೊ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಸೊ ನಿಮಗೆ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಅಮೆಝಾನ್, ಬ್ಲಿಂಕಿಟ್, ಝೆಪ್ಟೋ ಹಾಗೂ ಇನ್ಸ್ಟಾಮಾರ್ಟಲ್ಲಿ ನಿಮಗೆ ಆರ್ಡರ್ ಮಾಡಿದ್ರೆ ತಕ್ಷಣ 15 ಮಿನಿಟ್ಸಲ್ಲಿ ಬರುತ್ತೆ. ಹಾಗೂ ಅಮೂಲ್ ಆ್ಯಪ್ ಅಂತ ಇದೆ, ಅದರಲ್ಲೂ ಸಹ ನೀವು ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಏನೇ ಆಗಲಿ, ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಲಿ, ಮಿಲ್ಕ್ ಪ್ರಾಡಕ್ಟ್ಸ್ ಆಗಲಿ, ಈ ಒಂದು ಆ್ಯಪ್ಸಲ್ಲಿ ನೀವು ಆರ್ಡರ್ ಮಾಡ್ಕೋಬೋದು. ಸೊ ನಾನಿವಾಗ ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟನ್ನ ನಾನು ಲಟ್ಸ್ಕೊತಾ ಇದ್ದೇನೆ. ಸೊ ಅದಕ್ಕೆ ನಾನು ಆಲ್ರೆಡಿ ಬೆಣ್ಣೆ ಹಾಕಿರೋದ್ರಿಂದ ಅದು ಹತ್ತುತ್ತಾ ಇಲ್ಲ ನೋಡಿ, ತುಂಬಾ ಚೆನ್ನಾಗೆಲ್ಲ ಇದೆ. ಸೊ ಎಷ್ಟು ತೆಳುವಾಗುತ್ತೋ ಅಷ್ಟು ಲಟ್ಸ್ಕೊಳ್ಳೋಣ. ಹಾಗೆ ಒಂದು ಫೋರ್ಕ್ ಅಲ್ಲಿ ನಾವು ಸ್ವಲ್ಪ ಪ್ರಿಕ್ ಮಾಡೋಣ. ಸೊ ಏನೇ ಒಂದು ಈ ತರ ಚಿಪ್ಸ್ ಮಾಡುವಾಗ ಅದು ಉಬ್ಕೊಂಡ್ಬಿಡತ್ತೆ. ನಾವು ಮಾಡ್ಬೇಕಾದ್ರೆ, ನಾವೇನಾದ್ರೂ ಬೇಕಾಗ್ಲಿ, ಒಂದು ಫ್ರೈ ಮಾಡ್ಬೇಕಾದ್ರೆ ಆಗ್ಲಿ, ಸೊ ಅದಕ್ಕೋಸ್ಕರನೇ ಈ ತರ ಮಾಡ್ಬೇಕಾದ್ರೆ ಒಂದು ಫೋರ್ಕ್ ಅಲ್ಲಿ ನಾವು ಈ ತರ ಪ್ರಿಕ್ ಮಾಡ್ಕೋಬೇಕಾಗತ್ತೆ. ಫೋರ್ಕ್ ಆರ್ ಟೂತ್ ಪಿಕ್, ಎನಿಥಿಂಗ್. ಸೊ ಇದು ಬಂದು ಹೀಗೆ ಟ್ರಯಾಂಗಲ್ ಶೇಪ್ಸ್, ಲಾಂಗ್ ಟ್ರಯಾಂಗಲ್ ಶೇಪ್ಸ್ ಅಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಅವನ್ ಇಲ್ಲ ಏರ್ ಫ್ರೈಯರ್ ಅಲ್ಲಾದ್ರೂ ನೀವು ಮಾಡ್ಕೋಬಹುದು ಇದನ್ನ. ಸೊ ಲವಾಶ್ ಆರ್ ವೀಟ್ ಚಿಪ್ಸ್ ನ ನಾನು ಬೇಕಿಗೆ ಇಡ್ತಾ ಇದ್ದೀನಿ. ಸೊ ಸುಲಭವಾಗಿ ಮಾಡ್ಕೊಳ್ಳೋಂತ ಇದು ಒಂದು ಚಿಪ್ಸ್ ತೋರಿಸಿದ್ದೀನಿ ನಾನು. ಸೊ ಇದು ಒಂದ್ ಸ್ವಲ್ಪ ಉದ್ದ ಮಾಡ್ಬೋದು, ಇಲ್ಲ ನಿಮ್ಮ ಇಷ್ಟ. ಸೊ ಇದು ಡಿಪ್ ಅಂದಾಗ ಒಂದ್ ಸ್ವಲ್ಪ ನಾವು ಹೀಗೆ ಡಿಪ್ ಮಾಡ್ಕೊಂಡು ತಿನ್ನಕ್ ಈಸಿ ಆಗ್ಲಿ ಅಂತ ಯೂಶಲಿ ಇದು ಟ್ರಯಾಂಗಲ್ ಶೇಪ್ಸ್ ಅಲ್ಲೇ ಮಾಡೋದು. ಈ ತರ ನೋಡಿ, ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ಬೇಕ್ ಮಾಡ್ಕೊಳ್ಳೋಣ. ಇದಕ್ಕೆ ಆಲ್ರೆಡಿ ನಾನು ಬೆಣ್ಣೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಕಂದ್ರೆ ಈ ತರ ಬ್ರಷ್ ಮಾಡ್ಬೋದು. ಬೇಕಂದ್ರೆ ಸೊ ಈ ರೀತಿ ನೋಡಿ, ಇದು ಬೇಕಿಗೆ ಇಡ್ತೀನಿ ನಾನು ಇವಾಗ. ಸೊ 10 to 15 ಮಿನಿಟ್ಸ್ ಇಡೋಣ. ಸೊ ಅಷ್ಟರಲ್ಲಿ ನಾನು ಹಮಸ್ಗೆ ಏನ್ ಬೇಕಾಗುತ್ತೆ ಅಂತ ತೋರಿಸ್ತೇನೆ. ಸೊ ನೋಡಿದ್ರಲ್ಲ, ಈಸಿಯಾಗಿ ಚಪಾತಿ ಹಿಟ್ಟು ಕಲಸೋ ಅಷ್ಟೇ ಇನ್ನೇನು ಇದಕ್ಕೆ ಎಫರ್ಟ್ಸ್ ಇಲ್ಲ. ಜಸ್ಟ್ ಇಟ್ಸ್
ಇದಕ್ಕೆ ನೋಡಿ ಒಂದ್ ಸ್ವಲ್ಪ ಎಳ್ಳು ಹಾಗೂ ಕಲೋಂಜಿ ಹಾಕ್ಬೇಕಾಗತ್ತ ಮೇಲೆ, ಅದೊಂದು ಮಿಕ್ಸ್ ಆಯ್ತು. ಸೊ ಇವಾಗ ಹಮ್ಮಸ್ಗೆ ಏನ್ ಹಾಕ್ಬೇಕು ನೋಡೋಣ. ಮೊದಲನೇದಾಗಿ ಇದಕ್ಕೆ ಹಮ್ಮಸ್ಗೆ ಮೇನ್ ಇಂಗ್ರೀಡಿಯೆಂಟ್ ತಹಿನಿ ಸಾಸ್ ಅಂತ. ತಹಿನಿ ಸಾಸ್ ಬಂದು ಈ ಬಿಳಿ ಎಳ್ಳು ಹಾಗೂ ಆಲಿವ್ ಆಯಿಲ್ ಹಾಕಿ ಯೂಸ್ ಮಾಡಿರ್ತಾರೆ. ಸೊ ಮೊದಲನೇದಾಗಿ ನಾನು ಇವಾಗ ಈ ಬಿಳಿ ಎಳ್ಳನ್ನ ನಾನು ಹುರಿದಿಟ್ಕೊಂಡಿದ್ದೀನಿ, ಇದನ್ನ ಮಿಕ್ಸಿ ಮಾಡ್ತೇನೆ. ಆಲ್ರೆಡಿ ನಾನು ಹುರಿದಿಟ್ಕೊಂಡಿರೋದ್ರಿಂದ ಇದು ಚೆನ್ನಾಗಿ ಪೌಡರ್ ಆಗಿದೆ. ಪೌಡರ್ ಆಗಿದೆ ಇದು. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಇದಕ್ಕೆ ನಾವು ರಾತ್ರಿನೇ ನೆನೆಸಿ ಬೇಯಿಸ್ಕೊಂಡಿರೋ ಅಂಥದ್ದು ಅಮೂಲ್ ಆರ್ಗ್ಯಾನಿಕ್ ಕಾಬುಲಿ ಚನಾ ಇದು. ಸೊ ಚನಾ ಅಂತಂದ್ರೆ ಇಟ್ ಇಸ್ ಪ್ರೋಟೀನ್ ರಿಚ್. ಸೊ ಇದು ನಾವು ಈ ಸಾಸ್ ತರ ಡಿಪ್ ತರ ನಾನು ಇದು ತೋರಿಸ್ತಾ ಇರೋದು. ಸೊ ಮಕ್ಕಳಿಗೆ ಹೊಸ ಹೆಸರು ಅಂತಂದ್ರೆ ಫುಲ್ ಖುಷಿಯಾಗಿರ್ತಾರೆ, ಬಟ್ ಇಂಗ್ರೀಡಿಯೆಂಟ್ಸ್ ಹೇಳ್ದೇನೆ ಕೊಡಿ, ಅವಾಗ ಎಷ್ಟು ಖುಷಿಯಾಗಿ ತಿಂತಾರೆ ನೋಡಿ. ಸೊ ಇದಕ್ಕೆ ಒಂದು ½ ಸ್ಪೂನ್ ಆಫ್ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ, ಒಂದು 8 ಎಸ್ಲು ಬೆಳ್ಳುಳ್ಳಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆರಡನ್ನು ನಾವು ಇದಕ್ಕೆ ಜಸ್ಟ್ ಗಾರ್ನಿಶ್ ಹಾಕೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮತ್ತು ಆಲಿವ್ ಆಯಿಲ್. ಸೊ ಇದೊಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಒಂದು 2 to 3 ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕೋಣ. ಹಾಗೆ ಇದಕ್ಕೆ ನಿಂಬೆ ರಸ ಲಾಸ್ಟ್ ಆಗಿ ಒಂದು 2 ಸ್ಪೂನ್ಸ್ ಅಷ್ಟು ಇದಕ್ಕೆ ನೀರ್ ಹಾಕೋಣ. ಯಾಕಂದ್ರೆ ಇದು ತುಂಬಾ ಗಟ್ಟಿ ಆಗತ್ತೆ, ಸೊ ರನ್ ಆಗೋದಿಲ್ಲ. ಸೊ ಇದಿಷ್ಟು ಐಟಮ್ಸ್ ನಾವು ರನ್ ಮಾಡೋಣ. ಮೊದಲನೇದಾಗಿ ಎಳ್ಳಿನ ಪುಡಿ ಹಾಗೂ ಜೀರಿಗೆ ಪೌಡರ್, ಬೇಯಿಸಿರೋ ಕಾಬುಲಿ ಚೆನ್ನ, ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಆಲಿವ್ ಆಯಿಲ್, ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನ ರನ್ ಮಾಡ್ಕೊಳ್ಳಿ. ನೋಡಿ ನೀರು ಹಾಕಿದ್ದೀನಲ್ಲ, ಅಂದ್ರೆ ಸ್ವಲ್ಪ ಗಟ್ಟಿ ಇದೆ. ಚೂರ್ ಬೇಕಂದ್ರೆ ಹಾಕೋಬಹುದು. ಬೇಯಿಸಿರೋ ಕಾಬುಲಿ ಚೆನ್ನಾದ್ರಿಂದ ಸ್ವಲ್ಪ ಗಟ್ಟಿ ಆಗ್ಬಿಡತ್ತೆ. ಮಧ್ಯದಲ್ಲಿ ನೋಡೋಣ ಹೇಗಿದೆ ಅಂತ. ಸೊ ಆಲ್ಮೋಸ್ಟ್ ಆಗಿದೆ. ಇದು ಒಂಚೂರು ಆಗ್ಬೇಕು, ಕ್ರಿಸ್ಪ್ ಆಗ್ಲಿ. ಜಾಸ್ತಿ ನೀರು ಹಾಕೋಬಾರ್ದು, ಇಟ್ಸ್ ಡಿಪ್ ಕನ್ಸಿಸ್ಟೆನ್ಸಿ ಅಲ್ವಾ. ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು. ಬಟ್ ಇನ್ನ ಒಂದ್ ಸ್ವಲ್ಪ ಮಿಕ್ಸಿ ಮಾಡೋಣ. ನೋಡಿದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದಕ್ಕಿನ್ನೇನು ಸ್ಪೆಷಲ್ ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹೇಳಿದೆ, ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಫ್ಲೇವರ್ಫುಲ್ ಆಗಿರತ್ತ. ಒಂದು 6 to 7 ಇಂಗ್ರೀಡಿಯೆಂಟ್ಸ್ ಮಾಡ್ಕೊಳ್ಳೋ ಅಡ್ಡಿದ್ರು.
ಫೈನಲ್ ರನ್ ಮಾಡ್ಕೊಂಡ್ಬಿಡೋಣ. ತುಂಬಾ ಫ್ಲೇವರ್ಫುಲ್ ಆಗಿದೆ ಸ್ಮೆಲ್. ಸೊ ಇದು ನೈಸಾಗಿ ಆಗಿದೆ. ಸ್ವಲ್ಪ ಟೇಸ್ಟ್ ನೋಡೋಣ ಇದನ್ನು. ಸೊ ನಾನು ಯಾವತ್ತೂ ಹೇಳ್ತೀನಿ, ಏನಾದ್ರೂ ಮಾಡುವಾಗ ಟೇಸ್ಟ್ ನೋಡ್ಬೇಕು. ಅವಾಗ ಅದಕ್ಕೆ ಉಪ್ಪು ಏನಾರ ಹಿಡಿಸಿದ್ರೆ ಹಾಕ್ಬೋದು. ಓಕೆ, ಸರಿ ಇದೆ. ಇದು ಸೈಡ್ ಇಟ್ಕೊಳ್ಳೋಣ. ಇನ್ನೊಂದ್ಸರಿ ಚೆಕ್ ಮಾಡೋಣ ಇದು. ಸೊ ನಾನು ಅದು ಮಾಡೋಷ್ಟರಲ್ಲಿ ಇದನ್ನು ರೆಡಿ ಆಗೋಗುತ್ತೆ. ಇದನ್ನ ಸ್ವಲ್ಪ ಉಲ್ಟಾ ಮಾಡಿದ್ರೆ ಇನ್ನೊಂದ್ ಕಡೆನೂ ಇನ್ನೊಂದ್ ಸ್ವಲ್ಪ ಕ್ರಿಸ್ಪ್ ಆಗತ್ತೆ. ಸೊ ನೀವು ಇದಕ್ಕೆ ಇದು ಅಂತಲ್ಲ, ನಿಮ್ಗೆ ಬೇಕಾಗಿರೋ ಚಿಪ್ಸ್, ನಾನು ಲಾಸ್ಟ್ ವೀಕ್ ಒಂದು ಮೂಂಗ್ ದಾಲ್ ಚೀಸ್ ಕ್ರ್ಯಾಕರ್ಸ್ ತೋರಿಸಿದೆ. ಸೊ ಅದು ಸಹ ತಿನ್ಬೋದು. ಬಟ್ ಮೇನ್ ಆಗಿ ಎಲ್ಲರೂ ಇದೇ ಮಾಡ್ತಾರೆ. ಇದಕ್ಕೆ ಪೇರಿಂಗ್ ಬಂದು ಇದೇನೆ. ಸೊ ನೀವು ಲಾಸ್ಟ್ ವೀಕ್ ನಾನು ತೋರಿಸಿದ ಚೀಸ್ ಕ್ರ್ಯಾಕರ್ಸ್ ಸಹ ಇದಕ್ಕೆ ನೀವು ಡಿಪ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ಇದನ್ನ ಪ್ಲೇಟ್ ಮಾಡೋದು ತೋರಿಸ್ತೀನಿ. ಸೊ ನಮ್ಮ ಹಮ್ಮಸ್ ರೆಡಿ ಆಗಿದೆ. ಸೊ ಡಿಪ್ ರೆಡಿ ಇದೆ. ಇದಕ್ಕೆ ನಾನು ಮೇಲ್ಗಡೆ ಒಂದ್ ಸ್ವಲ್ಪ ಫಸ್ಟ್ ಆಲಿವ್ ಆಯಿಲ್ ಹಾಕ್ತೀನಿ. ಆಲಿವ್ ಆಯಿಲ್ ಒಂದು ವಿಭಿನ್ನವಾದ ಫ್ಲೇವರ್ ಕೊಡುತ್ತೆ, ಹಾಗೂ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಮೇಲ್ಗಡೆ ಮಧ್ಯದಲ್ಲಿ ಒಂದು ಕಾಳು ಹಾಗೂ ಕೊತ್ತಂಬರಿ, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ. ಕೊತ್ತಂಬರಿ ಹಾಕೋಣ. ಹಾಗೂ ಇದು ಚಿಲ್ಲಿ ಪೌಡರ್ ಜಸ್ಟ್ ಒಂದು ಸ್ಪ್ರಿಂಕಲ್ ಮಾಡೋಣ ಅಷ್ಟೇ. ಆಕ್ಚುಲಿ ಇದರಲ್ಲಿ ನೋಡಿದ್ರ ಖಾರದ ಅಂಶ ಏನೂ ಹಾಕಿಲ್ಲ. ಸೊ ಎಲ್ಲ ಬೇರೆ ಫ್ಲೇವರ್ಸ್ ಇರೋದ್ರಿಂದ ಇದಕ್ಕೆ ಖಾರ ಬೇಕು ಅಂತಾನೆ ಅನ್ಸಲ್ಲ. ಅಂಡ್ ಅಗೇನ್ ಎಳ್ಳು ಅದು ಒಂದ್ ಸ್ವಲ್ಪ ಒಂದ್ ಖಾರದ ಫ್ಲೇವರ್ ಕೊಡುತ್ತೆ. ಸೊ ಇದಕ್ಕೆ ಜಾಸ್ತಿ ಏನು ನಾವು ಸೊ ಎಲ್ಲಾ ಏಜ್ ಗ್ರೂಪ್ ಅವರು ತಿನ್ಬೋದು. ಇದ್ರಲ್ಲಿ ಏನೋ ಒಂದು ಫ್ಯಾಟ್ ಆಗ್ಲಿ, ಒಂದು ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದರಲ್ಲಿ ನೋಡ್ದಂಗೆ. ಸೊ ಯಂಗ್ಸ್ಟರ್ಸ್ ಆದ್ರೂ ತಿನ್ಬೋದು ಅಥವಾ ಏಜ್ ಆದವರು ತಿನ್ಬೋದು. ಸೊ ಇದು ಚಿಪ್ಸ್ ಆಗಿದೆ. ಸೊ ಬಿಸಿಯಾಗಿದೆ, ನಿಧಾನವಾಗಿ ತಗೊಳ್ಬೇಕಾಗತ್ತೆ. ಸೊ ಇದು ಆಫ್ ಮಾಡೋಣ. ಸೊ ಇವತ್ತಿನ ಸ್ಪೆಷಲ್ ಹಮಸ್ ಹಾಗೂ ವೀಟ್ ಚಿಪ್ಸ್ ರೆಡಿ ಆಗಿದೆ. ಸೊ ಇದನ್ನು ಅಷ್ಟೇ ಬೇಕ್ ಮಾಡಿದ್ದೀನಿ. ಸೊ ಸ್ವಲ್ಪ ಬಿಸಿಯಾಗಿದೆ, ನಾನು ಅದನ್ನು ತೋರ್ಸೋಕ್ಕಾಗಲ್ಲ. ಬಟ್ ಇಟ್ಸ್ ವೆರಿ ಕ್ರಿಸ್ಪಿ ಆಗಿದೆ, ಯಾಕಂದ್ರೆ ನಾವು ಬಟರ್ ಹಾಕಿದ್ದೀವಿ. ಬೇಕ್ ಮಾಡೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪ್ ಆಗಿ ಬರುತ್ತೆ. ನೀವು ಇದ್ರ ಮೇಲೆ ತವಾ ಮೇಲೆ ಸುಟ್ರೆ ಇಷ್ಟು ಕ್ರಿಸ್ಪ್ ಬರಲ್ಲ. ಬಟ್ ಅದರಲ್ಲೂ ನಿಧಾನವಾಗಿ ಈ ಥರನೇ ಮಾಡ್ಬೋದು. ಎಲ್ಲ ನೀಟಾಗಿ ಪ್ರಿಕ್ ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಇಲ್ಲ ಬಟರ್ ಹಾಕಿ ಸುಟ್ರೆ ಒಂದು ಸ್ವಲ್ಪ ನಿಮಗೆ ತವಾ ಮೇಲೆ ಸಹ ಈ ಥರ ಮಾಡ್ಬೋದು. ಬಟ್ ಅವನಲ್ಲಿ ಇಲ್ಲ ಏರ್ ಫ್ರೈರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಮಸ್ ಆ್ಯಂಡ್
ವೀಟ್ ಚಿಪ್ಸ್ ರೆಡಿ ಆಗಿದೆ. ಸೊ ಈವ್ನಿಂಗ್ ಸ್ನ್ಯಾಕ್, ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ ಎಲ್ಲ ಏಜ್ ಗ್ರೂಪ್ನವರು ತಿನ್ಬೋದು. ಯಾವುದೇ ಒಂದು ಮಸಾಲ ಆಗಲಿ, ಒಂದು ಚೀಸ್ ಅಂದರೆ ತುಂಬ ಫ್ಯಾಟ್ ಐಟಮ್ ಆಗಲಿ ಏನೂ ಇಲ್ಲ ಇದರಲ್ಲಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳೋವಂಥ ಒಂದು ಸ್ನ್ಯಾಕ್ ಐಟಮ್ ಇದು. ಪ್ರಯತ್ನ ಮಾಡ್ತೀರಲ್ವ ಎಲ್ರೂ. ಸೊ ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಂದಿನಿ, ಐಶ್ವರ್ಯ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಅಮೂಲ್ ಕನ್ನಡ ಫೇಸ್ಬುಕ್ ವಾಚ್ ಮಾಡಿ. ಲೈವ್ ನೋಡೋಕ್ಕಾಗ್ತಾ ಇರೋರು ತಿರ್ಗಾ ಮತ್ತೆ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಬಂದು ರೀಲ್ಸಲ್ಲಿ ವಾಚ್ ಮಾಡ್ಬೋದು. ಇವಾಗ ಹೊಸದಾಗಿ ರೀಲ್ಸ್ ಸಹ ಹಾಕ್ತಾ ಇದ್ದಾರೆ. ನ್ಯೂ ಟೈಪ್ ಆಫ್ ರೆಸಿಪೀಸು ಎಲ್ಲ ಬರ್ತಾ ಇದೆ. ಸೊ ಎಲ್ಲರೂ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ರೆಸಿಪಿ ಲಿಸ್ಟ್ಗೆ ಆ್ಯಡ್ ಆನ್ ಮಾಡ್ಕೊತಾ ಇರಿ ನಮ್ಮ ರೆಸಿಪೀಸ್ನ ನೋಡಿ, ಹಾಗೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು.